ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ರವೆನ ಒಂದೆರಡು ಪ್ಯಾಕೆಟ್ ತಂದು ಇಟ್ಟಿದ್ದೆ. ಅದಕ್ಕೆ 1 ವೀಕ್ ಹೆಚ್ಚಿಗೆ ಆಗಿತ್ತು. ಅದಕ್ಕೆ ನೋಡ್ತಾ ಇದ್ದೀನಿ ಏನಾದರೂ ಇದೆಯಾ ಅಂದ್ಬಿಟ್ಟು ಕ್ಲೀನ್ ಮಾಡಿ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಇವಾಗ ಅದಕ್ಕೆ ಎಲ್ಲಾನು ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ. ಏನೂ ಆಗಿಲ್ಲ, ಆದ್ರೆ ಚಿಕ್ಕದಾಗಿ ಏನೋ ಒಂಥರ ಒಂದೊಂದು ಚುಕ್ಕಿ ತರ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನ ತೆಗ್ದಾಕ್ತಾ ಇದ್ದೀನಿ. ಆದ್ರೂ ನೀಟಾಗಿ ನೋಡಿ. ಆಮೇಲೆ ಇದು ಹಳೆ ರವೆ ಸ್ನೇಹಿತರೆ, ಅದಕ್ಕೋಸ್ಕರ ಗೀಡ್ ಕಟ್ಟಿದ್ಯಾ ಏನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಎಂತ ಗೂಡು ಏನು ಕಟ್ಟಿಲ್ಲ, ಯಾಕಂದ್ರೆ ತುಂಬಾ ಪ್ಯಾಕಿಂಗ್ ಮಾಡಿ ಇಟ್ಟಿದ್ರು. ಆದ್ರೂ ಕೂಡ ನೋಡ್ಬೇಕಲ್ಲ, ಅವರು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಏನೋ ಅಂದ್ಬಿಟ್ಟು ಅದ್ ನಾನೊಂದ್ಸಲ ಚೆಕ್ ಮಾಡಿದೆ. ಹಳೆ ರವೆ ಆದ್ರಿಂದ ನಾನು ಇದನ್ನ ಉರಿಯೋದಿಲ್ಲ, ಕ್ಲೀನ್ ಮಾಡಿಬಿಟ್ಟು ಹಾಗೇನೆ ನೀರೆಲ್ಲ ಕುದಿಯಕ್ಕೆ ಇಡ್ತೀವಲ್ವಾ, ಒಗ್ಗರಣೆ ಆದ ನಂತರ ಹಾಕ್ತೀನಿ. ನೋಡಿ ನೀರೆಲ್ಲ ಕುದೀತಾ ಇದೆ. ನಾನು ಆಲ್ರೆಡಿ ಎಲ್ಲ ಒಗ್ಗರಣೆ ಎಲ್ಲ ಮಾಡಿ ನೀರು ಹಾಕಿ ಬಂದಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ರವೆನ ಹಾಕ್ತೀನಿ. ಇಲ್ಲ ಆಮೇಲೆ ಕೂಡ ಉಪ್ಪನ್ನ ಹಾಕ್ಬೋದು. ಇದು ಮರದಲ್ಲಿ ಹಾಕಕ್ಕೆ ಸೆಟ್ ಆಗಲ್ಲ, ಚೆಲ್ಲುತ್ತೆ ಅಂದ್ಬಿಟ್ಟು ನಾನು ತಟ್ಟೆಗೆ ಹಾಕೊಂಡು ಮರನ ಇಟ್ಬಿಟ್ಟು ಆಮೇಲೆ ಹಾಕೊಳ್ತೀನಿ. ಈಗ ಇದಕ್ಕೆ ನಾನು ಶುಂಠಿನ ಜಜ್ಜಿ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಚಳಿಗಾಲದಲ್ಲಿ ಒಂಚೂರು ಖಾರವಾಗಿ ತಿನ್ನಕ್ಕೆ ಬೇಕು ಅಂದ್ರೆ ಸ್ವಲ್ಪ ಖಾರದ ಪುಡಿ, ಹಸಿಮೆಣಸಿನಕಾಯಿನ ಬದಲು ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಬೇಕು ಅಂದ್ರೆ ನೀವು ಇದು ಮೆಣಸು ಪುಡಿನೂ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಏಕೆಂದ್ರೆ ಒಗ್ಗರಣೆಗೆ ಜೀರಿಗೆ ಎಲ್ಲ ಹಾಕಿರ್ತೀವಿ. ನೋಡಿ ಇಷ್ಟೊಂದು ರಾಶಿ ಪಾತ್ರೆಗಳಿದೆ, ತುಂಬಾ ಕೆಲಸ ಇದೆ ಹೊರಗಡೆ. ತುಂಬಾ ಬೇರೆ ಕಡೆ ಎಲ್ಲ ಸೈಕ್ಲಿನ್ ಆಗಿ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ. ಒಳಗಡೆ ಎಲ್ಲ ಸಾಕ್ಸ್ ಹಾಕೊಂಡೆ ಓಡಾಡ್ತಾ ಇದೀವಿ, ನಾನು ನನ್ನ ಮಗಳು ಎಲ್ಲ. ಅಷ್ಟೊಂದು ಕೋಲ್ಡ್ ಕ್ಲೈಮೇಟ್ಸ್ ಇದೆ. ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ನಂತರ ಪಾತ್ರೆ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸೋದಿದೆ, ಅಡಿಗೆ ಮಾಡೋದಿದೆ, ಮತ್ತೆ ನಂದು ಬೇರೆ ಕೆಲಸಗಳಿದೆ, ರೀಲ್ಸ್ ಮಾಡೋದಿರುತ್ತೆ. ಹೀಗೆ ತುಂಬಾ ಕೆಲಸಗಳು ಇರುತ್ತೆ. ಈ ಕೋಲ್ಡ್ ಅಲ್ಲಿ ಏನು ತಲೆನೇ ಓಡಲ್ಲ ಸ್ನೇಹಿತರೆ. ನೋಡಿ ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಉದ್ರಾಗೆ ಮಾಡಿದ್ದೆ ನಾನು. ಇವಾಗ ಇಷ್ಟು ರಾಶಿ ಪಾತ್ರೆ ಇದೆ, ಇದನ್ನೆಲ್ಲ ತೊಳೆಯೋದಿದೆ. ಯಾಕೆಂದ್ರೆ ನಿನ್ನೆ ಕೋಲ್ಡ್ ಅಂದ್ರೆ ಕೋಲ್ಡ್ ಇತ್ತು, ನೈಟು ಕೂಡ ಸ್ವಲ್ಪ. ಮತ್ತೆ ಈಗ ಅಡಿಗೆ ಮಾಡೋದು ಎಲ್ಲ ಅದನ್ನು ಕೂಡ ಇದೆ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ನಾನ ಗಿನ್ನ ಕೆಲಸ ಎಲ್ಲ ಆಯ್ತು. ಇವುಗಳಿಗೆ ಈಗ ಅನ್ನ ಹಾಕ್ಬೇಕು. ಬೆಳಗ್ಗೆ ಅವಕ್ಕೆ ಅನ್ನ ಹಾಲು ರುಚಿ ಹಾಕಿದ್ದೆ, ಪೆಡಿಗ್ರಿ ಹಾಕಿಲ್ಲ. ಪೆಡಿಗ್ರಿ ಹಾಕಿದ್ರೆ ಅವಕ್ಕೆ ಚಿಕನ್ ಸ್ಮೆಲ್ಗೆ ನೋಡಿ ಅನ್ನ ಸಾರೆಲ್ಲ ಮಾಡಿದೀನಿ ಆಲ್ಮೋಸ್ಟ್. ಇವಾಗ ನಮ್ಮ ಮನೇಲಿ ಯಾವಾಗ್ಲೂ ಅಡ್ಗೆ ಆಗ್ತಾ ಇರ್ಬೇಕು, ಪಾತ್ರೆ ಬೀಳ್ತಾ ಇರ್ಬೇಕು, ಪಾತ್ರೆ ತೊಳಿತಾ ಇರ್ಬೇಕು, ಮತ್ತೆ ಪಾತ್ರೆ ಬೀಳ್ತಾ ಇರ್ಬೇಕು. ಈ ರೀತಿನೇ ಕೆಲಸದವ್ರನ್ನೇನು ನಾವು ಇಟ್ಟಿಲ್ಲ. ಅನ್ನ ಸಾಂಬಾರು ಮಾಮೂಲಿನೇ, ಏನು ಸ್ಪೆಷಲ್ ಏನಿಲ್ಲ. ಈ ವಾರ ಸಂಡೆ ಕೂಡ ನಾವೇನು ಮಾಡ್ಲಿಲ್ಲ. ಉಪ್ಪಿಟ್ಟು ಕೂಡ ಹಂಗೆ ಹಾಕಿದೆ. ಯಾರು ನನ್ನ ಮಗ ಹಾಗೆ ಹೋಗಿದ್ದಾನೆ, ಹಾಗಾಗಿ ಉಳ್ಕೊಂಡಿದೆ. ಬಂದ್ಮೇಲೆಲ್ಲ ಇದ್ ಮಾಡ್ತಾರೆ ನಮ್ಮ ಮನೆಯವ್ರು. ಇಲ್ಲಿ ನೋಡಿ ಅವ್ರಿಗೂ ರಜಾ ಇತ್ತು. ತುಂಬಾ ಮಳೆ ಇದ್ರೆ ಅವ್ರ ಕೆಲ್ಸಗಳು ಇರಲ್ಲ. ಅವರು ಕೂಡ ಮನೆಯಲ್ಲಿ ಇದ್ದಾರೆ. ಅವರು ಫೋನ್ ನೋಡ್ತಾ ಇದ್ದಾರೆ. ಈಗ ಆಲ್ರೆಡಿ 2-3 ಟ್ರಿಪ್ ಟೀ ಕಾಫಿ ಆಯ್ತು. ನಂದು ತುಂಬಾ ಕೆಲಸ ಬಾಕಿ ಇತ್ತು. ಆದ್ರಿಂದ ಈ ಬ್ಲಾಗನ್ನ ಇದ್ ಮಾಡೋಣ, ಮತ್ತೆ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ರೆ ಮರ್ತ್ ಬಿಡ್ತೀನಿ ಅಂದ್ಬಿಟ್ಟು ಮಾಡಿಟ್ಕೊಂಡು ಬೇಕಾರೆ ನೈಟಲ್ಲಿ ಎಡಿಟಿಂಗ್ ಮಾಡಾಕೋಣ ಅಂತ. ನಮಸ್ಕಾರ ಸ್ನೇಹಿತರೆ.